ಇದರ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಶ್ರೀಯುತ ಪ್ರಭಂಜನ ಸೂರ್ಯ, ಬಜರಂಗದಳ ದಕ್ಷಿಣ ಪ್ರಾಂತದ ಸಂಯೋಜಕರು, ಶ್ರೀಯುತ ಭುಜನ್ ಕುಲಾಲ್, ಪ್ರಾಂತ ಸಹ ಸಂಯೋಜಕರು, ಶ್ರೀಯುತ ಪುನೀತ್ ದತ್ತವರ್, ಬಜರಂಗದಳ ಮಂಗಳೂರು ವಿಭಾಗದ ಸಂಯೋಜಕರು, ಹಾಗೂ ನಾನು ನವೀನ್ ಮೂರ್ಶೆಟ್ಟಿ, ಜಿಲ್ಲಾ ಸಂಯೋಜಕ, ಮಂಗಳೂರು ಜಿಲ್ಲೆ. ನಮ್ಮ ಪ್ರಾಂತ ಸಂಯೋಜಕರು ತೆಗೆದುಕೊಳ್ಳಲಿದ್ದಾರೆ. ಏನು ಬಂಟ್ವಾಳ ಬಳುಕಮಜಲು ರೆಹಮಾನ್ ಹತ್ಯೆ ಪ್ರಕರಣದಲ್ಲಿ ವಿನಾಕಾರಣ ಸಂಘಟನೆ ಹಿಡ್ಕೊಂಡು ಬರುವಂಥದ್ದು, ಸಂಘಟನೆ ಕಾರ್ಯಕರ್ತರ ಮೇಲೆ ಕೇಸ್ ಮಾಡುವಂಥ ಪ್ರಕ್ರಿಯೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಪೊಲೀಸರನ್ನು ದುರ್ಬಳಕೆ ಮಾಡ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಳೆದ 2 ವರ್ಷಗಳ ಹಿಂದೆ ಸರ್ಕಾರದ ನಡೆಯನ್ನು ಗಮನಿಸಿದ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಚುನಾವಣೆ ಸಂದರ್ಭದಲ್ಲಿ ಒಂದು ಮತದ ಓಲೈಕೆಗೋಸ್ಕರ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರಂಭ ಮಾಡಿದಂಥ ಕಾರ್ಯ, ಅದರ ಮುಂದುವರೆದ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇಡೀ ಕರ್ನಾಟಕ ರಾಜ್ಯ ವ್ಯಾಪಿ ಬಜರಂಗ ದಳ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಕೇಸುಗಳನ್ನು ಹಾಕುವಂತಹ, ಗಡೀಪಾರು ಮಾಡುವಂತಹ, ರೌಡಿ ಶೀಟರ್ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಂಡು ಬರ್ತಾ ಇದೆ ಅಂತ ನಾನು ಹೇಳಿ ಬಯಸ್ತೇನೆ. ತಮಗೆ ಗೊತ್ತಿರ್ಬೋದು, ಕಳೆದ ಕೆಲವು ದಿನಗಳ ಹಿಂದೆ ಪುತ್ತೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ರಾತ್ರಿ 11-12 ಗಂಟೆ ಸಮಯದಲ್ಲಿ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸ್ ಇಲಾಖೆ ಹೋಗುವಂಥದ್ದು, ಅವರನ್ನ ಬೆದರಿಕೆ ಹಾಕಿ ಅವರನ್ನ ಫೋಟೋ ತೆಗೆಯುವಂಥ ಕೆಲಸವನ್ನ ಮಾಡಿಕೊಂಡು ಬರ್ತಾರೆ. ಇದರ ಹಿಂದೆ ನಾನು ಆಗಲೇ ಹೇಳಿದಾಗೆ ರಾಜ್ಯ ಸರ್ಕಾರದ ಸ್ಪಷ್ಟ ಒಂದು ಉದ್ದೇಶ ಇದೆ. ಈ ಎಲ್ಲ ಕೇಸುಗಳನ್ನ ಎಲ್ಲವನ್ನೂ ಸಮೇತ ಸಂಘಟನೆ ಮೇಲೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಏನಾದರೂ ಮಾಡಿ, ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ನುಗ್ಗುವಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ರೆ, ಸರ್ಕಾರಕ್ಕೆ ಹೇಳಿಕ್ ಬಯಸ್ತೇನೆ, ಇಂತಹ ಕೆಲಸಗಳಿಗೆ, ಇಂತಹ ಕಾರ್ಯಗಳಿಗೆ ಎದುರಿ ಹೋಗುವಂಥ ಕಾರ್ಯಕರ್ತರು ನಮ್ಮವರನ್ನ ಎಂಥದೇ ಪರಿಸ್ಥಿತಿ ಬಂದ್ರು ಈ ದೇಶ, ಧರ್ಮ, ಸಮಾಜಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಸದಾ ನಿರಂತರವಾಗಿ ಕೆಲಸ ಮಾಡುವಂತಹ ಸಂಘಟನೆ ಕಾರ್ಯಕರ್ತರು ನಮ್ದಿದೆ. ರಾಷ್ಟ್ರವ್ಯಾಪಿ ಇರ್ತಕ್ಕಂಥ ಸಂಘಟನೆ ಬಜರಂಗ ದಳ. ಈ ಸಂಘಟನೆಯನ್ನ ಬೇರೆ ಸಂಘಟನೆ ಜೊತೆಗೆ ಹೋಲಿಕೆ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ನಮ್ಮ ಕಾರ್ಯಕರ್ತರನ್ನ ಅನವಶ್ಯಕವಾಗಿ ಏನು ಬಳುಕಮಜಲು ರೆಹಮಾನ್ ಹತ್ಯೆಯ ಪ್ರಕರಣದಲ್ಲಿ ಸಿಲುಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬಾ ಸ್ಪಷ್ಟ ಉದ್ದೇಶ ಇಷ್ಟೇ, ಹೇಗಾದ್ರೂ ಮಾಡಿ ಬಜರಂಗ ದಳವನ್ನ ಇದನ್ನು ಹೇಳ್ಕೊಂಡು ಬರಬೇಕು. ಹಾಗಾಗಿ ನಮ್ಮ ಭರತ್ ಕುಮಟೆಯವ್ರನ್ನ ಜಿಲ್ಲಾ ಸಂಯೋಜಕರು, ಬಜರಂಗ ದಳದ ಸಂಯೋಜಕರನ್ನ ಕಾರಣಕ್ಕೋಸ್ಕರನೇ ಅವರ ಮೇಲೆ ಈ ಆರೋಪವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಅಥವಾ ಮೊನ್ನೆ ಅವರ ಮನೆಯನ್ನ ಶೋಧ ಕಾರ್ಯ ಕೂಡ ಮಾಡಿದ್ದಾರೆ. ಇದನ್ನ ನಾನು ಖಂಡಿಸ್ತೇನೆ. ಮತ್ತು ನಾವು ಇದನ್ನ ಮುಂಚೆನೆ ಹೇಳಿದ್ವಿ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕೊಲೆಗಳನ್ನ ಸಮರ್ಥಿಸುವವರು ನಾವಲ್ಲ, ತನಿಖೆ ಮಾಡಿ ಅಂತ. ಮತ್ತೆ ಏನು ಈ ಬಳುಕಮಜಲು ರೆಹಮಾನ್ನ ಹತ್ಯೆಯ ಬಗ್ಗೆ ನಾವು ಕೆಲವು ದಿನಗಳ ಹಿಂದೆ ಮಾಧ್ಯಮಗಳು ನೋಡ್ತಾ ಇದ್ವಿ. ಇದು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕಾಗಿರುವಂಥದ್ದು ಅಂತ ಬರ್ತಾ ಇತ್ತು, ಅಥವಾ ಅಲ್ಲಿ ಮರಳು ದಂಧೆಗೋಸ್ಕರ ಆಗಿರುವಂಥದ್ದು ಅಂತ ಬರ್ತಾ ಇತ್ತು. ಇದ್ರ ಬಗ್ಗೆ ತನಿಖೆ ಮಾಡಿ, ಇದ್ರ ಬಗ್ಗೆ ನಮ್ದು ಯಾವುದೂ ಇಲ್ಲ. ಆದ್ರೆ ವಿನಾಕಾರಣ ಸಂಘಟನೆ ಕಾರ್ಯಕರ್ತರನ್ನ ಗುರಿಯಾಗಿಸ್ಕೊಂಡು, ನಾನು ಹೇಳಿದೆ, ನಾನು ಕೇವಲ ಕಾರ್ಯಕರ್ತರು ಅಂತಂದ್ರೆ ಹೇಗೆ ಯೋಚನೆ ಮಾಡಿ, 12 ಗಂಟೆ 1 ಗಂಟೆ ಸಮಯದಲ್ಲಿ 84-85 ವರ್ಷದ ಹಿರಿಯರನ್ನ ಉದ್ದೇಶಪೂರ್ವಕವಾಗಿ ಅವರ ಮನೆಗಳಿಗೆ ನುಗ್ಗಿ ಮನೆಯಲ್ಲಿ ಒಂದು ಗಾಬರಿಯ ವಾತಾವರಣ ನಿರ್ಮಾಣ ಮಾಡುವುದು ಎಷ್ಟು ಸರಿ ಇದು? ಹಾಗಾಗಿ ನಾವು ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ನಾನು ಮುಂದಿನ ದಿನಗಳಲ್ಲಿ ನೀವೇನಾದರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ನಮ್ಮ ಕಾರ್ಯಕರ್ತರ ಸಿಲುಕಿಸುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ, ಗಡೀಪಾರು ಮಾಡಬೇಕು, ಈ ತರದ ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ ರಾಜ್ಯವ್ಯಾಪಿ ಮಾಡಬೇಕು ಅನ್ನುವಂಥ ಯೋಜನೆಯನ್ನ ನಾವು ಮಾಡ್ಕೊಳ್ತೇವೆ. ಖಂಡಿತವಾಗ್ಲೂ ನಿಮಗೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ನಾನು. ಮತ್ತು
ಕಾರ್ಯಕರ್ತರ ಬಗ್ಗೆ ಕೇಸುಗಳನ್ನ ಹಾಕ್ತಾ ಇದ್ದಾರೆ. ಮತ್ತೆ ಕೆಲವರನ್ನ ಅನವಶ್ಯಕವಾಗಿ, ನಾನು ಸಂಘಟನೆ ತುಂಬಾ ಚಿಕ್ಕದೇನಲ್ಲ, ಭಾರಿ ದೊಡ್ಡ ಸಂಘಟನೆಯಲ್ಲಿ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಆದ್ರೆ ವಿನಾಕಾರಣಕ್ಕೆ ಇನ್ಯಾವುದೋ ಕಾರಣಗಳಿಗೋಸ್ಕರ ಅವರನ್ನ ಈ ತರ ಚಟುವಟಿಕೆಗಳಲ್ಲಿ ಜೋಡಿಸುವಂಥದ್ದು ಅಥವಾ ಏನು ದೇಶದ್ರೋಹಿ ಕೆಲಸಗಳಿಗೆ ಅಥವಾ ಈ ತರದ ಬೇರೆ ಬೇರೆ ಕೆಲಸಗಳಿಗೆ ಜೋಡಿಸುವಂತ ಸರ್ಕಾರದ ನಿಲುವನ್ನು ನಾವು ಖಂಡಿಸ್ತಾ ಇದ್ದೇವೆ. ಮತ್ತು ಏನು ಭರತ್ ಕುಂಬಳೇಲ್ ಮೇಲೆ ಏನು ತಾವು ಹೇಳ್ಕೊಂಡು ಬಂದು ಇದರಲ್ಲಿ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ ಕೇಸಲ್ಲಿ, ಇದನ್ನ ಮಾಡಿದ್ರೆ ರಾಜ್ಯವ್ಯಾಪಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ. ಮತ್ತೆ ನಮಗೆ ಗೊತ್ತಿದೆ ಇದೆಲ್ಲವೂ ಸಮೇತ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆಯಾದಾಗ ಸೌಜನ್ಯಕ್ಕಾದ್ರೂ ಅವ್ರ ಮನೆಗೆ ಹೋಗುವಂತ ಕೆಲಸ ಯಾರು ಮಾಡಲಿಲ್ಲ. ಇವ್ರು ಮಾತಾಡಿದ್ರೆ ಸಂವಿಧಾನವನ್ನು ಹೇಳ್ತಾರೆ, ಜಾತ್ಯತೀತತೆ ಅಂತ ಹೇಳ್ತಾರೆ. ಎಲ್ಲಿದೆ ಇದು? ಅಲ್ಲಿಯ ಮುಸಲ್ಮಾನರು ಕೆಲವರು ಹೇಳ್ತಾರೆ ಬ್ಲಾಕ್ ಮೇಲ್ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈ ರೀತಿ ನಡ್ಕೊಳ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನಾವು ರಾಜೀನಾಮೆ ಕೊಡ್ತೇವೆ ಅಥವಾ ನಾವು ಅಲ್ಲಿ ಗೊತ್ತಿದೆ ಟೇಬಲ್ ಅನ್ನು ಹೊಡೆದು ನೀವು ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರು ಅಂತ. ಈ ಕಾರಣಕ್ಕೋಸ್ಕರ ಸರ್ಕಾರ ಈಗ ನಡ್ಕೊಳ್ಳೋದಾದ್ರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಸರಿಯಾದ ಉತ್ತರವನ್ನು ಕೊಡ್ಲಿಕ್ಕೆ ನಿಂತ್ಕೊಳ್ಳುತ್ತೆ, ಖಂಡಿತವಾಗ್ಲೂ ನಿಂತ್ಕೊಳ್ಳುತ್ತೆ ಈ ವಿಚಾರ. ಸರ್ ಕೇಳಿಲ್ಲ ಸರಿಯಾಗಿ. ನಾನು ಒಬ್ಬ ಪ್ರಾಂತ ಸಂಯೋಜಕ ಇದ್ದೇನೆ, ಹಾಗಾಗಿ ನನಗೆ ಇಲ್ಲಿ ಸ್ಥಳೀಯವಾಗಿ ಕೆಲವರು ಏನಿದೆ ಅಂತ ಗೊತ್ತಿಲ್ಲ. ಆದ್ರೆ ಉದ್ದೇಶ ಅದು ಸ್ಪಷ್ಟವಾಗಿದೆ. ಈಗ ನೀವು ನೋಡ್ತಾ ಇದ್ದೀವಿ ನಾವೆಲ್ಲ ಏನು ಉದ್ದೇಶ ಹೇಗೆ ಹೇಳಿದೆ ಅಂತಂದ್ರೆ, ನಾನು ಹಿರಿಯ ಕಾರ್ಯಕರ್ತರು ಇದ್ದಾರೆ, ಏಜ್ ಆದವರು ಇದ್ದಾರೆ, ಸರ್ಕಾರ ಈ ರೀತಿ ನೋಡಿದ್ರೆ ಒಂದು ಉದ್ದೇಶ ಇಟ್ಕೊಂಡೆ ಕಾರ್ಯಕರ್ತರ ಮೇಲೆ ಕೇಸುಗಳು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಭರತ್ ಕುಂಬಳೇಲು ಅವರು ಭಾಷಣ ಮಾಡಿರೋದಿರ್ಬೋದು, ಇದು ಬಟ್ ಕೇಸ್ ಆಗಿದೆ, ಇದ್ರ ಬಗ್ಗೆ ನಮ್ದೇನೋ ಇದಿಲ್ಲ. ಅವರು ಆ ಸಮಯದಲ್ಲಿದ್ದಂತಹ ನಾವು ಇದು ವಿಚಾರ ಮಾತಾಡಿರ್ಬೋದು, ಅದ್ರ ಬಗ್ಗೆ ಕೇಸ್ ಆಗಿದೆ, ಅದು ನಡೀತಾ ಇದೆ. ಆದ್ರೆ ಅವರನ್ನ ಈ ರೀತಿಯಾದಂತಹ ಕೇಸ್ಗಳಲ್ಲಿ ಅವರನ್ನ ಶೋಧ ಮಾಡುವಂಥದ್ದು ಇದನ್ನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಅದು ನಾನು ಮಾಧ್ಯಮಗಳಲ್ಲೇ ನೋಡಿದೆ. ಮಾಧ್ಯಮಗಳಲ್ಲಿ ಸ್ಥಳೀಯ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲೂ ಬರ್ತಾ ಇದೆ. ಅವರು 2 ತಿಂಗಳ ಹಿಂದೆ ಯಾವುದೋ ಒಂದು ಗಲಾಟೆ ಮಾಡ್ಕೊಂಡಿದ್ರು ಮರಳು ದಂಧೆಗೋಸ್ಕರ ಅನ್ನುವಂಥದ್ದು, ಮತ್ತು ವೈಯಕ್ತಿಕ ಕಾರಣ ಅಂತ ಬರ್ತಾ ಇತ್ತು. ಅದೆಲ್ಲ ನೋಡಿ ನಾನು ಮಾತಾಡ್ತೀನಿ. ನಾನು ಪ್ರಾರಂಭದಲ್ಲಿ ಹೇಳಿದ ತನಿಖೆಯನ್ನ ಮಾಡಿ ಅಂತ ಹೇಳಿದೆ ನಾನು. ಆದ್ರೆ ಹೇಳ್ತಾ ಇದ್ದೆ ನಾನು, ಸರ್ಚ್ ವಾರೆಂಟ್ ಇಲ್ಲದೇ ಅವ್ರ ಮನೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾರು ಭರತ್ ಕುಂಬಳೇಲ್ ಮನೆಗೆ ಸರ್ಚ್ ವಾರೆಂಟ್ ಇಲ್ಲದೆ ಹೋಗಿ ಸರ್ಚ್ ಮಾಡಿದ್ದಾರೆ ಇಲಾಖೆ ಅಂತ ಹೇಳಿ. ಅಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ನಮ್ದು ಅಭ್ಯಂತರ ಇಲ್ಲ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ನಮ್ಮ ಅಭ್ಯಂತರ ಯಾವುದೂ ಇಲ್ಲ. ಆದ್ರೆ ನಾನು ಹೇಳ್ತೇನೆ, ನಮ್ಮದು ಇವರು ಸರ್ಚ್ ವಾರೆಂಟ್ಗಳು ಇಲ್ಲದೆ ಅವ್ರ ಮನೆಗೆ ಹೋಗುವಂಥದ್ದು, ಅವ್ರ ಮನೆಗೆ ಬೆದರಿಸುವಂಥದ್ದು, ಅವರ ಮನೆಗಳಲ್ಲಿ ಆರೋಪಿ ಅಂತ ಅಪರಾಧ ಅಂತೇನಿಲ್ಲ. ತನಿಖೆ ಮಾಡೋದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಇಲ್ಲ, ವಿರೋಧ ಇಲ್ಲ. ಆದ್ರೆ ಉದ್ದೇಶವನ್ನ ಬೇರೆ ರೀತಿಯಾಗಿ ಹೇಳಿಬಾರ್ದು ಇವರು ಅಂತ. ಇವರು ರಾಜಕೀಯ ಉದ್ದೇಶಕ್ಕಾಗಿ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡುವಂತದ್ದು ವಿಚಾರ ಬಗ್ಗೆ ನಮ್ದು ವಿರೋಧ ಇದೆ. ಅಲ್ಲ, ಈಗ ಒಂದ್ ಕಡೆ ಅಂತೀರಿ ಆರೋಪ ತನಿಖೆ ಮಾಡಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತೆಲ್ಲ ಹೇಳ್ತೀರಿ, ಮತ್ತೆ ಇನ್ನೊಂದ್ ಕಡೆ ಹೇಳ್ತೀರಿ ಅವ್ರ ಮೇಲೆ ಅರೆಸ್ಟ್ ಆದ್ರೆ ನಾವು ಉಗ್ರ ಪ್ರತಿಭಟನೆ ಅಂತೀರಿ. ಏನ್ ಅರ್ಥ ಇದು ಅಂದ್ರೆ, ಲೀಸ್ಟ್ ಮಾಡಿದವರಲ್ಲಿ ಅದರಲ್ಲಿ ಕ್ರಿಮಿನಲ್ ಯಾರಿದ್ದಾರೆ, ಈಗ ಅದರಲ್ಲಿ 36 ಮಂದಿ ಮಾಡಿದ್ದಾರೆ. ಅದರಲ್ಲಿ 26 ಮಂದಿ ಹಿಂದೂಗಳಿದ್ದಾರೆ, 15 ಮಂದಿ ಮುಸ್ಲಿಮರಿದ್ದಾರೆ.
ಆ ಗಡೀಪಾರು ಮಾಡಿದಲ್ಲಿ ಆ ಮುಸ್ಲಿಮರಲ್ಲಿ 15 ಮಂದಿ ಯಾವುದು ಕ್ರಿಮಿನಲ್ ಇದ್ದಾರೆ, ಯಾವುದೋ ಒಂದು ಕೇಸಿನಲ್ಲಿ ಇದ್ದವರನ್ನೆಲ್ಲ ಮಾಡಿದ್ದಾರೆ. ನಮ್ಮದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೇಸೇ ಇಲ್ಲ ಕೆಲವರಲ್ಲಿ. ಈಗ ಕಡಬದಲ್ಲಿ ಒಂದು ಹುಡುಗನಲ್ಲಿ ಕೇಸೇ ಇಲ್ಲ, ಒಂದು 4-5 ಸಣ್ಣ ಪುಟ್ಟ ಕೇಸು, ಅದಕ್ಕೆ ಸಹ ಗಡೀಪಾರು ಮಾಡಿದ್ದಾರೆ. ಈಗ ನೀವು ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ರಿ, ರಾತ್ರಿ ಹೊತ್ತು ಹಿಂದೂಗಳ ಮನೆಗೆ ಬರ್ತಾರೆ, ಹಗಲು ಹೊತ್ತಲ್ಲಿ ಬರ್ಬೋದಲ್ಲ ಪೊಲೀಸ್ ಇಲಾಖೆಯು? ರಾತ್ರಿ ಹೊತ್ತು ಯಾಕೆ ಬರಬೇಕು? ನಮ್ಮನ್ನು ಹಿಂದೂಗಳನ್ನು ದಮನ ಮಾಡಬೇಕಂತ ರಾಜ್ಯ ಸರ್ಕಾರ ಇದು ಪೊಲೀಸ್ನವರಿಗೆ ಈ ತರ ಮಾಡಿದರೆ ಯಾವುದು ವ್ಯತ್ಯಾಸ ನೋಡಿ. ಹಾಗಾಗಿ ಇಡೀ ನಮ್ಮ ಪುತ್ತೂರು ಜಿಲ್ಲೆ ಯಾರೆಲ್ಲ ಇದ್ದಾರೆ 100 ಮಂದಿಯವರ ಮನೆಗೆ ಹೋಗಿದ್ದಾರೆ, ಪೊಲೀಸ್ನವರು 100 ಮಂದಿಯವರ ಮನೆಗೆ ಹೋಗಿದ್ದಾರೆ. 80 65 75 ಎಲ್ಲ ಹಿರಿಯರ ನಮ್ಮ ಮನೆಗೆ ಮುಂಚಿನ ಯಾವತ್ತೂ ಸಂಘಟನೆ ಕೆಲಸ ಮಾಡಿದ ಹಿರಿಯರು ಈಗ ಹೋಗಿ ಅವರ ಮನೆಗೆ ಹೋಗಿ ನಿಮಗೆ ನಾವು ಮಾತಾಡಲಿಕ್ಕೆ ಬಂದಿದ್ದೇವೆ, ನಿಮ್ಮ ಮೇಲೆ ಕೇಸ್ ಇದು ಮಾಡ್ತೇವೆ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ನಾವು ಇದನ್ನು ಪ್ರಶ್ನೆ ಮಾಡೋದು. ಬೇರೆ ಸಂಘಟನೆಗೂ ನಮಗೆ ಒಂದು ಹೋಲಿಸಬಾರದು. ಯಾಕಂದ್ರೆ ನಾವು ಸಮಾಜದ ಈ ರೀತಿಯಂತ ಕೆಲಸ ಮಾಡುವ ಸಂಘಟನೆ, ದೇಶ ಪ್ರೇಮ ಸಮಾಜದ ಕೆಲಸ ಮಾಡುವ ಸಂಘಟನೆ. ಹಾಗಾಗಿ ಈ ತರ ದಬ್ಬಾಳಿಕೆಯನ್ನು ಮಾಡಿದೆ. ಇದಕ್ಕೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ದಮನ ಮಾಡಬೇಕಂತ, ಹಿಂದೂಗಳ ಮೇಲೆ ದಮನ ಮಾಡಬೇಕಂತ ಈ ರೀತಿಯ ಪ್ರತಿಕ್ರಿಯೆ ನಡೀತಿದೆ.